ಕಾಯುವುದನ್ನು ಕಲಿಯಿರಿ. ಎಷ್ಟು ದೊಡ್ಡ ಸಂಕಷ್ಟಗಳು ಬಂದರೂ ಕೂಡ ಇಂದಲ್ಲ ನಾಳೆಯಾದರೂ ನಾಡಿದ್ದಾದರೂ ಈ ಕಷ್ಟಗಳು ಮುಗಿದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತದೆ ಎನ್ನುವುದನ್ನು ಯಾವತ್ತಿಗೂ ಕೂಡ ನೆನಪಿನಲ್ಲಿಡಬೇಕಂತೆ. ಅಮೇರಿಕಾದಲ್ಲಿನ ಒಂದು ಸಣ್ಣ ಹಳ್ಳಿಯಲ್ಲಿ ದಂಪತಿಗೆ ಒಂದು ಹೆಣ್ಣು ಮಗುವಿನ ಜನನ ಆಗ್ತದೆ. ದುರ್ದೈವ ಅಂತ ಹೇಳಿದರೆ ಆ ಹೆಣ್ಣು ಮಗುವಿಗೆ ಹುಟ್ಟಿನಿಂದಲೇ 2 ಕೈಗಳು ಇರುವುದಿಲ್ಲ. ಇದನ್ನು ಕಂಡು ತಂದೆ ತಾಯಿಯವರಿಗೆ ಇಷ್ಟು ಚಿಂತೆ ಆಗ್ತದೆ. ಅಯ್ಯೋ ದುರ್ವಿಧಿಯೇ, ಈ ಸಣ್ಣ ಮಗುವಿಗೆ 2 ಕೈಗಳೂ ಇಲ್ಲವಲ್ಲವೇ, ಆಯುಷ್ಯವಿಡೀ ಕೈಗಳಿಲ್ಲದೆ ಹೇಗೆಯಪ್ಪ ಎನ್ನುವಂತಹ ಚಿಂತೆ ಆ ಮಾತಾಪಿತರದ್ದಾಗಿರುತ್ತದೆ. ಆದರೆ ದೈವಲೀಲೆ ಮತ್ತೊಂದೇ ಇತ್ತು. ಈ ಮಗುವಿಗೆ 2 ಕೈ ಇಲ್ಲದಿದ್ದರೂ ಕೂಡ ಆತ್ಮವಿಶ್ವಾಸ ಅನ್ನೋದು 4 ಪಟ್ಟು ಹೆಚ್ಚಿತ್ತು. ಬೆಳೆಯುತ್ತಾ ಬೆಳೆಯುತ್ತಾ ಈ ಹುಡುಗಿ ಕೈಗಳಿಂದ ಮಾಡುವಂತಹ ಎಲ್ಲ ಕೆಲಸವನ್ನು, ಬರೆಯುವುದರಿಂದ ಹಿಡಿದು ಎಲ್ಲ ಕೆಲಸವನ್ನು ಕೂಡ ಕಾಲಿನಿಂದ ಮಾಡಲು ಶುರು ಮಾಡುತ್ತಾಳೆ. ಅಂತಹ ಆತ್ಮವಿಶ್ವಾಸ ಅವಳಲ್ಲಿತ್ತು. ವಿದ್ಯಾಭ್ಯಾಸ ಮಾಡುತ್ತಾಳೆ, ಪದವೀಧರೆಯಾಗುತ್ತಾರೆ. ಕೊನೆಗೆ ವಿಮಾನವನ್ನು ಕೂಡ ಬಿಡುವಂತಹ ಆಸೆ ಅವಳಲ್ಲಿರುತ್ತದೆ. ಅಮೇರಿಕ ಸರ್ಕಾರ ಕೈಗಳು ಇಲ್ಲದವಳಿಗೆ ವಿಮಾನವನ್ನು ಬಿಡುವಂತಹ ಅವಕಾಶವನ್ನು ಕೊಡುವುದಿಲ್ಲ. ಆದರೆ ಇವಳಲ್ಲಿದ್ದಂತಹ ಆತ್ಮವಿಶ್ವಾಸದಿಂದ ಅವಳು ಹೈಕೋರ್ಟ್ ಮೆಟ್ಟಿಲೇರುತ್ತಾರೆ. ಹೈಕೋರ್ಟ್ನಲ್ಲಿ ಇವಳ ಆತ್ಮವಿಶ್ವಾಸವನ್ನು ಕಂಡಂತಹ ವಕೀಲರು ಇವಳಿಗೆ ವಿಮಾನವನ್ನು ಬಿಡಲು ಕಲಿಯುವಂತಹ ಆಜ್ಞೆಯನ್ನು ಕೊಡುತ್ತದೆ. ತದನಂತರ ಅವಳು ಯೋಗ್ಯವಾದಂತಹ ತರಬೇತಿಯನ್ನು ಪಡೆದು ಕೈಗಳಿಲ್ಲದಂತಹ ಮೊದಲ ವಿಮಾನ ಚಾಲಕಿ ಎನ್ನುವಂತಹ ಕಾರ್ಯವನ್ನು ಕೂಡ ಮಾಡುತ್ತಾಳೆ. ಅಯ್ಯೋ ದುರ್ವಿಧಿಯೇ, ನನ್ನಲ್ಲಿ ಹುಟ್ಟುತ್ತಾಗಲೇ ಕೈಗಳಿಲ್ಲವಲ್ಲ ಎನ್ನುವಂತಹ ಚಿಂತೆ ಅವಳಲ್ಲಿ ಇದ್ದಿದ್ದರೆ ಖಂಡಿತ ಅವಳು ಇಷ್ಟು ದೊಡ್ಡದಾಗಿ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲಾಯಿತು ಅಲ್ಲವೇ? ಕಷ್ಟಗಳು ಬರುವುದು ಸಹಜ, ಕಷ್ಟಗಳು ಮುಗಿಯುತ್ತವೆ, ಸುಖ ಬರುತ್ತದೆ. ಯಾವತ್ತಿಗೂ ಕೂಡ ನಮಗೆ ಬಂದಂತಹ ಕಷ್ಟವನ್ನೇ ದೊಡ್ಡ ಕಷ್ಟ, ಇನ್ನು ಮುಂದೆ ನಾವು ಬದುಕಲಿಕ್ಕೆ ಇಲ್ಲ ಎನ್ನುವಂತಹ ಚಿಂತೆಯನ್ನು ನಾವು ಮಾಡಬಾರದಂತೆ. ಎಷ್ಟೋ ಜನ ಸದ್ಯವೇ ಆದಂತಹ ಕೊರೋನಾ ಕಾಲದಲ್ಲಿ ಎಷ್ಟೋ ಜನ ಶ್ರೀಮಂತರು, ಸ್ಥಿತಿವಂತರು ಕೂಡ ನಮ್ಮಿಂದ ಇನ್ನು ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂದು ಆತ್ಮ ಸಮರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಆತ್ಮಸ್ಥೈರ್ಯ ಇರುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಇದೆ. ಮಹಾಭಾರತದಲ್ಲಿ ನೋಡಿ, ಆ ಪಾಂಡವರು ಧರ್ಮಾತ್ಮರು ಆದರೂ ಕೂಡ ಅವರಿಗೆ ಕಷ್ಟ ತಪ್ಪಲಿಲ್ಲವಲ್ಲವೇ? 12 ವರ್ಷಗಳ ವನವಾಸ, ಆ ವನವಾಸವನ್ನು ನಾವು ಒಂದು ದಿನ ಕೂಡ ಇಂದು ಕಾಡಿನಲ್ಲಿ ಕಳೆಯಲು ಸಾಧ್ಯವಿರಲಿಕ್ಕಿಲ್ಲ. ಅಷ್ಟು ದೊಡ್ಡ 12 ವರ್ಷದ ಅವಧಿಯ ವನವಾಸವನ್ನು ಅವರು ಅನುಭವಿಸಲಿಲ್ಲವೇ? ಅಜ್ಞಾತವಾಸ, ಅವರು ಪಟ್ಟಂತಹ ಕಷ್ಟ ನೋಡಿ, ಆದರೂ ಅವರು ಧೃತಿಗೆಡಲಿಲ್ಲ. ಇಂದಲ್ಲ ನಾಳೆ ನಮಗೆ ಸಾಮ್ರಾಜ್ಯ ಸಿಗುವುದು ಎನ್ನುವಂತಹ ಆತ್ಮವಿಶ್ವಾಸ ಅವರಲ್ಲಿತ್ತು. ಶ್ರೀರಾಮಚಂದ್ರ ಕೂಡ ನೋಡಿ, ರಾಮನಾಗಿ ಜನಿಸಿದರೂ, ರಾಜಕುಮಾರನಾಗಿ ಜನಿಸಿದರೂ ಕೂಡ ಅವನಿಗೆ ಕಷ್ಟ ತಪ್ಪಲಿಲ್ಲ, ಕಾಡಿಗೆ ಹೋಗುವುದು ತಪ್ಪಲಿಲ್ಲ. ಶ್ರೀಕೃಷ್ಣನೂ ಕೂಡ ಹುಟ್ಟುತ್ತಲೇ ಕಾರಾಗೃಹದಲ್ಲೇ ಹುಟ್ಟಬೇಕಾಯಿತು. ಸ್ತ್ರೀಲೋಲ, ಕಪಟಿ ಎನ್ನುವಂತಹ ಅವಾಚ್ಯ ಶಬ್ದಗಳು ಈತನ ಹಿಂದೆ ಬಿದ್ದವು. ಆದರೂ ಕೂಡ ಅವನು ಧರ್ಮದ ಹಾದಿಯಲ್ಲೇ ಹೋದ. ಹಾಗೆ ನಾವು ಕೂಡ ಕಷ್ಟ ಬಂದು ಎಂದು ಚಿಂತೆ ಮಾಡುವುದಕ್ಕಿಂತ ಆ ಕಷ್ಟ ಇಂದಲ್ಲ ನಾಳೆ ಮುಗಿಯುತ್ತದೆ ಎನ್ನುವಂತಹ ಆತ್ಮವಿಶ್ವಾಸವನ್ನಿಟ್ಟು ಮುಂದೆ ಹೋದರೆ ನಮ್ಮ ಜೀವನ ಸುಲಲಿತವಾಗುವುದು. ನಮ್ಮ ಕಷ್ಟದ ಪರಿಸ್ಥಿತಿಯನ್ನು ನೋಡಿ ಸುತ್ತಮುತ್ತಲಿನ ಜನ ಏನಂದುಕೊಂಡಾರೋ ಎನ್ನುವಂತಹ ಚಿಂತೆಯನ್ನು ಕೂಡ ನಾವು ಮಾಡಬಾರದಂತೆ. ಆ 4 ಜನ ಏನು ವಿಚಾರ ಮಾಡ್ತಾರೆ ಎನ್ನುವುದನ್ನು ಕೂಡ ನಾವೇ ವಿಚಾರ ಮಾಡಿದರೆ ಅವರಿಗೇನು ಕೆಲಸ ಅಲ್ಲವೇ? ಯಾವತ್ತಿಗೂ ಕೂಡ ನಮ್ಮ ವೃತ್ತಿಯ ಮೇಲೆ, ನಮ್ಮ ಕೆಲಸದ ಮೇಲೆ ನಮಗೆ ಗೌರವವಿರಬೇಕು. ಪರರು ಏನು ಎನ್ನುತ್ತಾರೋ ಅದರ ಮೇಲೆ ಗಮನವಿಡಬಾರದು. ಆವಾಗ ನಮ್ಮ ಜೀವನ ಸುಗಮ.